ಅಭಿ ಅಯ್ಯಪ್ಪ ಮೊಬೈಲು ಅಯ್ಯಪ್ಪ ಅಡ್ಡ ಕೊಡ್ಬೇಡಪ್ಪ ಪ್ಲೀಸ್ ತಗೊಳಪ್ಪ ಕೈ ತೆಗಿರಿ ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತೆಲ್ಲಿ. ಸರ್ ಇಲ್ಲಿ ನೋಡಿ ಸರ್. ನಾನು ಹುಟ್ಟುಹಬ್ಬನ ಊರ ಹಬ್ಬವಾಗಿ ಇವತ್ತು ಎಲ್ಲಾ ನನ್ನ ಆತ್ಮೀಯರು, ಎಲ್ಲಾ ನಮ್ಮ ಪಕ್ಷ ಕಾರ್ಯಕರ್ತರು ಜೊತೆಗೆ ನನ್ನೆಲ್ಲ ಕುಟುಂಬ ಇದು ಏನ್ ಸೇರಿದಾರೆ. ಅವ್ರು ಯಾರು ಕೂಡ ಹೊರಗಡೆಯವರಲ್ಲ, ಎಲ್ಲ ನಮ್ಮ ಕುಟುಂಬ ಇದು, ಎಲ್ಲ ನಮ್ಮ ಕುಟುಂಬ ಸದಸ್ಯರೇ ಸೇರ್ಕೊಂಡು ಇವತ್ತು ನನ್ನ ಹುಟ್ಟುಹಬ್ಬನ ಅವ್ರ ಹುಟ್ಟುಹಬ್ಬ ಅನ್ನೋಂಗ್ ಆಚರಿಸ್ತಾವ್ರೆ. ಇದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಪದಗಳು ಇಲ್ಲ. ಜೊತೆಗೆ ಋಣಭಾರ ತುಂಬಾ ದೊಡ್ಡದಾಗ್ತಾ ಐತೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಐತೆ. ಇನ್ನು ನಾವೇನು ಅಂತ ಅಚೀವ್ಮೆಂಟ್ ಇಲ್ಲ, ನಮ್ಮ ಸಾಧನೆ ಕೊಡುಗೆನೂ ಇಲ್ಲ. ಚಿಕ್ಕ ಚಿಕ್ಕದನ್ನೇ ದೊಡ್ಡದಾಗಿ ಇವತ್ತು ಸಂಭ್ರಮಾಚರಣೆ ಮಾಡ್ತಾವ್ರೆ. ಇದು ಮುಂದೆ ಇನ್ನೂ ದೊಡ್ಡ ಜವಾಬ್ದಾರಿಗಳನ್ನ ನೆಗ್ಲು ಮೇಲೆ ಹಾಕಿದೆ. ಎಲ್ಲಾ ನಿರೀಕ್ಷೆಗಳನ್ನ, ನನ್ನ ಮೇಲೆ ಭರವಸೆಗಳನ್ನ ಉಳಿಸ್ಕೊಂಡು ಮುಂದೂ ಕೂಡ ಎಲ್ಲರ ಜೊತೆಗೆ ಇದೇ ರೀತಿಯಾಗಿ ನಾನು ಸಹಕರಿಸ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನ ಈ ಮೂಲಕ ಹೇಳ್ತಾ ಇದ್ದೀನಿ. ನನ್ನ ನಡೆ ಏನೂ ಇಲ್ಲ, ಕೈಲಾಗಿದ್ದನ್ನ ಜನಕ್ಕೆ ಸರ್ವಿಸ್ ಮಾಡ್ಬೇಕು, ಕೈಲಾದಾಗ ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಯಾವ ಜನಗಳ ಮಧ್ಯೆ ಜನಕ್ಕೆ ಸ್ಪಂದಿಸ್ಬೇಕು ಅಂತ ಅಷ್ಟೇ ನನ್ನ ಗುರಿ ಇರ್ತಕ್ಕಂಥದ್ದು. ಅದನ್ನ ಈಗಲೂ ಮುಂದುವರಿಸ್ತೀನಿ, ಮುಂದಕ್ಕೂ ಮುಂದುವರ್ಸ್ಕೊಂಡೆ ಹೋಗ್ತೀನಿ. ಎಷ್ಟು ಖುಷಿ ಅನ್ಸುತ್ತೆ ಇವತ್ತು ನಿಮ್ಗೆ? ಇದು ವರ್ಣಿಸಕ್ ಆಗ್ತಿಲ್ಲ ಬ್ರದರ್. ಈ ಖುಷಿಗೆ ಹೆಂಗೆ ಅಂತಾನೆ ಕಾರಣನೇ ಇಲ್ಲ ಇದಕ್ಕೆ. ಅಂದ್ರೆ ಕಾರಣ ಅಂದ್ರೆ ನನ್ನ ಹಬ್ಬ, ನನ್ನ ಹುಟ್ಟುಹಬ್ಬನ ಅವ್ರ ಹುಟ್ಟುಹಬ್ಬ ಅಂತ ಆಚರಿಸ್ತಾರೆ ಇವತ್ತು. ಈಗ ನಾನು ಬೆಳಿಗ್ಗೆ ಹುಡುಗರು ಹೇಳ್ತಿದ್ದೆ, ಎಷ್ಟೋ ಜನ ಫ್ಯಾಮಿಲಿ ಒಳಗೆ ಇವತ್ತು ಅವ್ರ ಮನೆಗೆ ಹಬ್ಬಗಳಲ್ಲೂ ಕೂಡ ಒಂದ್ ದುಡ್ಡು ಹಾಕೋ, ಮತ್ತೊಂದು ಹಾಕೋ, ಇಲ್ಲಿ ಬೇರೆ ಕಾರ್ಯಕ್ರಮ ಮಾಡಕ್ಕೂ ಕೂಡ ಯೋಚನೆ ಮಾಡೋ ಪರಿಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ಇವತ್ತು ಈ ನನ್ನ ಜನ್ಮದಿನ ಅವ್ರ ಜನ್ಮದಿನ ಅಂತ ಆಚರಿಸವ್ರೆ.
ಕಡೆಯವರೆಗೂ ನನ್ನ ಕೈಲಿ ಏನ್ ಸಹಕಾರ ಕೊಡಕ್ಕಾಗತ್ತೋ ಏನ್ ಸಹಾಯ ಮಾಡಕ್ಕಾಗತ್ತೋ ಅವ್ರ ಜೊತೆಗೆ ಎಷ್ಟು ಅಂತ ಯಾವ ಅಂತರ ನಿಲ್ಲಕ್ಕಾಗತ್ತೋ ಅಲ್ಲಿವರೆಗೂ ನಿಂತ್ಕೊಂಡು ನಾನು ಅವ್ರ ಜೊತೆಲೆ ಅವ್ರ ಮನೆ ಮಗನಾಗಿ ಅವ್ರ ಸಹೋದರಿಯಾಗಿ ಜೊತೆ ಇರ್ತೀನಿ ನಾನು. ಏನಿಲ್ಲ ಬ್ರದರ್, ಈಗ ನಂದು ಒಂದೇ ಸಿದ್ಧಾಂತ, ಒಳ್ಳೇದ್ ಮಾಡ್ಬೇಕು, ಒಳ್ಳೆಯವ್ರ ಜೊತೆ ಇರ್ಬೇಕು, ಒಳ್ಳೇದಕ್ಕೆ ಯಾವ್ದು ಕೈ ಜೋಡಿಸ್ಬೇಕು. ಅದನ್ನ ಈಗಲೂ ಮುಂದುವರಿಸ್ತೀನಿ, ಮುಂದೂ ಅದನ್ನೇ ಮಾಡ್ಕೊಂಡು ಹೋಗ್ತಿದ್ದ. ಥ್ಯಾಂಕ್ ಯು. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.